ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಾಂ ಸರ್ ಹೇಳಿ. ಸರ್, ನಮಗೊಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಸೇಲ್ಗಿದೆ ಅಂತ, ಮಾರುತಿ ಸುಜುಕಿ ಈಕೋ ಇದೆ ಸರ್ ಇದೆ. ಏನೈತ್ರಿ ಸರ್ ಮಾಡಲು? ಸರ್ ಮಾಡಲದು 10 ಮಾಡಲು 11 ರಿಜಿಸ್ಟ್ರೇಷನ್ ಸರ್. ಓಕೆ. ಓನರ್ ಎಷ್ಟಾಗಿದ್ದಾರೆ ಗಾಡಿಗೆ? ಓನರ್ ಸರ್ 5ನೇ ಓನರ್ ಆಗಿದ್ದಾರೆ, ತಗೊಳ್ಳೋರು 6ನರ್ ಆಗಿರ್ತಾರೆ. ಓಕೆ. ರನ್ನಿಂಗಲ್ಲಿ ಎಷ್ಟಾಗಿತ್ತು ಸರ್ ಕಿಲೋಮೀಟ್ರ್ ಓಡಿರೋದು? ರನ್ನು 1,36,000 ಕಿಲೋಮೀಟ್ರ್ ಆಗಿದೆ ಸರ್. 1,36,000 ಕಿಲೋಮೀಟ್ರ್ ಓಡಿದೆಯಾ? ಹೌದು ಸರ್. ಓಕೆ. ಇನ್ನು ಟೈರ್ ಕಂಡೀಷನ್ ಯಾವ ಥರ ಇದೆ ಸರ್? ಫ್ರಂಟು ಬ್ಯಾಕ್ ಸೈಡು ಸ್ಟೆಪ್ನಿ ಇದೆ ಟೈರ್ಗೆ? ಸರ್ ಸ್ಟೆಪ್ನಿ ಇಲ್ಲ. ಹಾಂ. ಟೈರ್ ಕಂಡೀಷನ್ ಒಂದು 65% ಇದೆ. ಹೌದಾ? ಕಾರ್ ಗುಡ್ ಕಂಡೀಷನ್ ಇದೆ. ಹೊಸ ಬ್ಯಾಟ್ರಿ ಹಾಕ್ಸಿದ್ದೀನಿ, ಓಕೆ. ಹೊಸ ರೇಡಿಯೇಟರ್ ಇದೆ, ಮತ್ತು LPG ಅಪ್ರೂವಲ್ ಇದೆ. ಅಪ್ರೂವಲ್ ಐತ್ರಿ? ಹೌದು ಹೌದು. ಓಕೆ. ಪೆಟ್ರೋಲ್ ವಿತ್ ಗ್ಯಾಸ್ ಎರಡರಲ್ಲೂ ರನ್ನಿಂಗ್ ಇದೆ. ಓಕೆ. ಗಾಡಿ ಎಕ್ಸ್ಟೆಂಟು, ರೀಪೇಂಟು, ಡೆಂತು, ಕ್ರಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓವರ್ ಸಿಗ್ನಲ್ ಜಂಪ್ ಏನಿಲ್ಲ ಸರ್, ಪೇಂಟಿಂಗ್ ಏನಿಲ್ಲ, ಸ್ವಲ್ಪ ಟಿಂಕರಿಂಗ್ ಕೆಲಸ ಇದೆ. ಟಿಂಕರಿಂಗ್ ಕೆಲಸ ಐತ್ರಿ? ಲೈಟಾಗಿ ಸ್ವಲ್ಪ. ಓಕೆ. ಇವಾಗ ಮೈಲೇಜ್ ಎಲ್ಲ ಏನು ಬರಲಿಕ್ಕಿದೆ ಸರ್ ನಿಮ್ಮ ಕೈಯಲ್ಲಿ? ಮೈಲೇಜು ನಮಗೆ ಒಂದು ಸತಿ ಒಂದು 1,000 ರೂಪಾಯಿ ಗ್ಯಾಸ್ ತುಂಬಿಸಿದ್ರೆ 270-280 ಕಿಲೋಮೀಟರ್ ಹೋಗ್ತಿದೆ. ಓಕೆ. ಇನ್ನು ಪೆಟ್ರೋಲಲ್ಲಿ 12-13 ಬರುತ್ತೆ. ಓಕೆ. 5 ಸೀಟ್ರ್ ಏನು ಸರ್? 7 ಸೀಟ್ರಾ? ಇದು 7 ಸೀಟರ್ ಸರ್. ಓಕೆ. ಎ ಸಿ ಬರಲ್ಲ? AC ಇಲ್ಲ, AC. ಹೌದಾ? ಓಕೆ. ನಿಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ದೀರಾ ಗಾಡಿಗೆ? ಇಲ್ಲ, ಅದೇ ಸೀಟ್ ಕವರ್ ಎಲ್ಲ ಹೊಲಿಸಿದ್ದೆ. ಹಾಂ. ಸಿಸ್ಟಮ್ ಇದೆ, ಅದು ಬಾಕ್ಸ್ ಸಮೇತ ಇದೆ. ಇದು ಸ್ಕೂಲ್ ಮಕ್ಕಳಿಗೆ ಅಂತ ತೊಗೊಂಡಿದ್ದು. ಓಕೆ. ಸ್ಕೂಲ್ ಮಕ್ಕಳಿಗೆ ಆಗ್ತಿಲ್ಲ ಅಂದ್ಬಿಟ್ಟು ಸೇಲ್ ಮಾಡ್ತಾ ಇದ್ದೀನಿ. ಓಕೆ. ಕ್ಯಾರಿಯರು ಬಂಪರು ಹಾಕ್ಸಿಲ್ವಾ ಗಾಡಿಗೆ? ಏನಿಲ್ಲ ಸರ್, ಏನಿಲ್ಲ. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿ ಇರುವಂಥದ್ದು ಸರ್? ಎಫ್ ಇನ್ಶೂರೆನ್ಸು? ಹೌದೌದು ಸರ್, ಎಲ್ಲ ರನ್ನಿಂಗ್ ಇದೆ. ಓಕೆ. ಎಲ್ಲಿ ತನಕ ಐತೆ ಸರ್ ಇನ್ಶೂರೆನ್ಸು? ಇನ್ಸೂರೆನ್ಸ್ ಒಂದು ತಿಂಗಳಿದೆ. ಹಾಂ. ಹಾಂ. ಓಕೆ. ಮ್ಯೂಸಿಕ್ ಸಿಸ್ಟಮ್ ಇದೆಯಾ? ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್. ಅಂದರೆ ಮ್ಯೂಸಿಕ್ ಸಿಸ್ಟಮ್ ಅದು ಬಾಕ್ಸ್ ಹಾಕ್ಸಿದ್ದೀನಿ. ಅಂದರೆ ಮಕ್ಕಳು ಕೂರಕ್ಕೆ ಅಂದ್ಬಿಟ್ಟು ಬಾಕ್ಸ್ ಮಾಡಿ ಅದ್ರಿಗೆ ಫಿಟ್ ಮಾಡಿಸಿದ್ದೆ. ಓಕೆ. ಆ ಸೀಟಿಂದ ಎತ್ಬಿಟ್ಟು ಅದನ್ನು ತೊಗೋತೀನಿ, ಅದೇನಾರು ಆದರೆ. ಇಲ್ಲ ಬಂದರು ಅದ್ರ ಸಮೇತ ಬೇಕು ನನಗೆ ಕೊಡ್ತೀನಿ. ಓಕೆ ಸರ್. ಇವಾಗ FC ಕೂಡ ರನ್ನಿಂಗಲ್ಲೇ ಇರೋದಲ್ಲ ಸರ್? ಹಾಂ, ಇದೆ ರನ್ನಿಂಗ್ ಇದೆ ಸರ್. ಓಕೆ. ಗಾಡಿಗೆ ರೇಟ್ ಏನು ಹೇಳಕತ್ತೀರಿ ಸರ್ ನೀವು? ಗಾಡಿ ಮೊದಲು 2,20 ಹಾಕಿದ್ದೆ. ಹ್ಞೂ. ಈಗ ಒಂದು 2,10, 2ಕ್ಕೆ ಬಂದರೆ ಬಿಟ್ಬಿಡ್ತೀನಿ ಸರ್, ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ. ಓಕೆ. 2 ಲಕ್ಷ ಕೊಡ್ತೀರಾ ಗಾಡಿ? ಹಾಂ, 2 ಲಕ್ಷಕ್ಕೆ ಬಂದು ಕೊಟ್ಬಿಡ್ತೀನಿ. ಓಕೆ. 10 ಮಾಡಲು 5 ಓನರ್ ಆಗಿದ್ದಾರೆ, ತೊಗೊಳೋರು 6ನೇ ಓನರ್ ಆಗ್ತಾರೆ, ಹೌದಾ? ಹೌದು. ಫೈನಲ್ ರೇಟ್ಗೆ ಅಂದ್ರೆ ಏನು ಮಾಡ್ಕೊಡ್ತೀವಿ ಸರ್? ಹತ್ತಿರ ಬಂದರೆ ಫೈನಲ್ ಟು ಫೈನಲ್ ರೇಟ್? ನಿಮ್ಮ ಕಡೆಯಿಂದ ಬಂದರೆ ಇನ್ನೊಂದು 5-10 ಕಡಿಮೆನೇ ಮಾಡ್ಕೊಡ್ತೀನಿ ಸರ್. ಅಂದರೆ ಈಗ ಅರ್ಜೆಂಟಿಗೆ ಬಂದರೆ, ಯಾಕೆಂದರೆ ನಾನು ಬೇರೆ ಗಾಡಿ ತೊಗೋಬೇಕು. ಈ ಗಾಡಿ ಮಕ್ಕಳು ಸ್ಟ್ರೆಂತ್ ಜಾಸ್ತಿ ಆಗಿದೆ. ಓಕೆ. ಇದು ಗೌರ್ಮೆಂಟ್ ಶಾಲೆಗೆ ಅಂದ್ಬಿಟ್ಟು ನಾವು ಮಕ್ಕಳ ಮನೆ ಅಂತ ಮಾಡಿ ಯೂಸ್ ಮಾಡಿದ್ದು. ಈಗ ಅದಕ್ಕೆ ಸ್ಟ್ರೆಂತ್ ಜಾಸ್ತಿ ಆಗಿರೋದ್ರಿಂದ ಇದರಲ್ಲಿ ಹೊಡೆಯೋಕ್ಕಾಗ್ತಿಲ್ಲ. ಬೇರೆ ಸ್ಕೂಲ್ ಬಸ್ ಮಾಡಬೇಕು, ಅದಕ್ಕೋಸ್ಕರ ಕೊಡ್ತೇನೆ ಸರ್. ಓಕೆ ಸರ್. ಇವಾಗ ನಿಮ್ಮದು ಫೈನಲ್ ರೇಟ್ 1,90,000 ಕೊಡ್ತೀರಾ ಹತ್ತಿರ ಬಂದರೆ? 90,000 ಬಂದು ಕೊಟ್ಬಿಡ್ತೀನಿ. ಓಕೆ. ಇದು ಗಾಡಿ ಇರುವಂಥ ಲೊಕೇಶನ್ ಸರ್? ಗಾಡಿ ಬಂದು ಇದು ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ಕಿಕ್ಕೇರಿ ಹೋಬಳಿ ಮಾದಾಪುರ ಗ್ರಾಮ. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆಯಾ? ಹೌದು ಸರ್, ಹೌದು ಇದೆ. ಓಕೆ. ಅಪ್ಡೇಟ್ ಮಾಡಿರ್ತೀನಿ ಸರ್. ನೋಡಿ ನಮ್ಮ ಕಡೆಯಿಂದ ಬಂದಾಗ ಆದಷ್ಟು ಹೆಚ್ಚಿಗೆ ಮಾಡಿಕೊಡಿ. ಸರಿ ಸರ್, ಸರಿ. ಓಕೆ. ಥ್ಯಾಂಕ್ ಯು.